It is a beautiful illusion. 5 ನಟಿ ಮಣಿಯರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರುವಂತಹ ಟ್ರೈಲರ್ ಅಂತ ಗೊತ್ತಾಗ್ತದೆ. ಲೇಡೀಸ್ ಅಂಡ್ ಲೇಡೀಸ್ ರಾ ಅಂಡ್ ಬೋಲ್ಡ್ ಆಗಿ ತೋರಿಸಿದ್ದಾರೆ. ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಈ ಒಂದು ಸಿನಿಮಾದ ಮೇನ್ ಟ್ವಿಸ್ಟೇ ಎಲ್ಲೋ ಒಂದ್ ಕಡೆ ಕಿಯಾರಾ ಅಡ್ವಾನಿ ಕ್ಯಾರೆಕ್ಟರ್ ಆಗಿರಬಹುದು. ಹೀರೋಯಿನ್ಸ್ ಗಳನ್ನ ಅಂದ್ರೆ ಮಹಿಳೆಯನ್ನ ತುಂಬಾ ಪವರ್ಫುಲ್ ಆಗಿ ತೋರಿಸಿರುವಂತಹ ಲೇಡಿ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟಾಕ್ಸಿಕ್ ಸಿನಿಮಾ ಇನ್ನೇನು 26 ಆಗಸ್ಟ್ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾದ ಬಗ್ಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಸೊ ಇನ್ನೇನು ಸಿನಿಮಾ ಹತ್ರ ಬರ್ತಾ ರಿಲೀಸ್ಗೆ ಹತ್ರ ಆಗ್ತಿರೋದ್ರಿಂದ ಬಹಳಷ್ಟು ಅಪ್ಡೇಟ್ಸ್ಗೋಸ್ಕರ ಜನಗಳು ಕಾಯ್ತಾ ಇದ್ರು. ಸೊ ಸದ್ಯಕ್ಕೆ ಈ ಸಿನಿಮಾದಿಂದ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಅದೇ ಈ ಒಂದು ಸಿನಿಮಾದ ಲೇಡೀಸ್ ಅಂಡ್ ಲೇಡೀಸ್ ಟ್ರೈಲರ್. ಸೊ ಈ ಒಂದು ಟ್ರೈಲರ್ ನ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ 5 ನಟಿ ಮಣಿಯರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರುವಂತಹ ಟ್ರೈಲರ್ ಅಂತ ಗೊತ್ತಾಗ್ತದೆ. 5 ನಟಿ ಮಣಿಯರನ್ನು ಕೂಡ ಬಹಳಷ್ಟು ಪವರ್ಫುಲ್ ಆಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಹಾಗಾಗಿ ಒಂದು ಏನು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ತಾರಾ ಸುತಾರಿ ಆಗಿರ್ಬೋದು, ನಯನತಾರಾ ಅವರು, ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ಅದರ ಜೊತೆಗೆ ನಮ್ಮ ರುಕ್ಮಿಣಿ ವಸಂತ ಅವರು ಆಗಿರ್ಬೋದು, 5 ಜನವನ್ನು ಕೂಡ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ಒಂದು ಟ್ರೈಲರ್ ನಾವು ನೋಡ್ತಾ ಇದ್ದಾಗ ರಾ ಅಂಡ್ ಬೋಲ್ಡ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಇನ್ನೊಂದು ಕಡೆ ನಾವು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಈ ಒಂದು 5 ನಟಿಮಣಿಯರು ಯಶ್ ಅವರ ಒಂದು ಪಾತ್ರ ಆಗಿರ್ಬೋದು, ರಾಯ ಮತ್ತೆ ಟಿಕೆಟ್ ವಿರುದ್ಧ ಆಗಿರುವಂತಹ ಒಂದು ಅಪೋಸಿಟ್ ಆಗಿರುವಂತಹ ಪಾತ್ರ ಅಂತಾನೆ ಅನ್ಸುತ್ತೆ. ತುಂಬಾ ಬೋಲ್ಡ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಚಾಲೆಂಜಿಂಗ್ ನಾವು ಜುಗಲ್ಬಂದಿಯನ್ನು ಕೂಡ ನಾವು ನೋಡ್ಬೋದು ಅಂತಾನೆ ಅನಿಸ್ತಾ ಇದೆ. ಸೊ ಇನ್ನೊಂದು ನಾವ್ ಈ ಕಡೆ ನೋಡ್ತಾ ಹೋದ್ರೆ ಯಶ್ ಅವರ ಒಂದು ಲುಕ್ ಆಗಿರ್ಬೋದು, ಅವರ ಒಂದು ಡೈಲಾಗ್ ಆಗಿರ್ಬೋದು, ಅವರ ಸ್ವ್ಯಾಗ್ ಆಗಿರ್ಬೋದು. ಆಲ್ರೆಡಿ ಅವರ ಸ್ವ್ಯಾಗ್ ನಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಈಗಾಗಲೇ KGF ಸಿನಿಮಾದಲ್ಲಿ ನೋಡ್ತಾ ಇದ್ದೇವೆ. ಬಟ್ ಇದೊಂಥರ ಡಿಫ್ರೆಂಟ್ ಸ್ವ್ಯಾಗ್ ಅಂತಾನೆ ಹೇಳ್ಬೋದು. ಫ್ಲೇವರ್ ಈ ಒಂದು ಏನು ಟ್ರೈಲರ್ ಅಲ್ಲಿ ನಾವು ನೋಡ್ಬೋದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ನಾವು ಇಷ್ಟು ಅಪ್ಡೇಟ್ಸ್ ಬಂದಿದ್ರಲ್ಲಿ ಎಲ್ಲೋ ಒಂದ್ ಕಡೆ ಕಿಯಾರಾ ಅಡ್ವಾನಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ನೋ ಒಂದು ಎಲ್ಲರೂ ಅಂದ್ಕೊಂಡಿದ್ದು. ಬಟ್ ಈ ಒಂದು ಟ್ರೈಲರ್ ನೋಡಿ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಈ ಒಂದು ಸಿನಿಮಾದ ಮೇನ್ ಟ್ವಿಸ್ಟೇ ಎಲ್ಲೋ ಒಂದ್ ಕಡೆ ಕಿಯಾರಾ ಅಡ್ವಾನಿ ಕ್ಯಾರೆಕ್ಟರ್ ಆಗಿರಬಹುದು, ನಾದಿಯಾ ಕ್ಯಾರೆಕ್ಟರ್ ಆಗಿರ್ಬಹುದು ಅಂತ. ಬಿಕಾಸ್ ಆ ಒಂದು ಇನ್ನೋಸೆನ್ಸ್ ನಾವೇನು ಕೆಲವೊಂದು ಅವರ ಫಸ್ಟ್ ಪೋಸ್ಟರ್ ಆಗಿರ್ಬೋದು, ಇಂಟ್ರೊಡಕ್ಷನ್ ಪೋಸ್ಟರ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಬಂದಿರುವಂತಹ ತಬಾಯಿಯ ಒಂದು ಪೋಸ್ಟರ್ ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ನಾವು ನೋಡಿರೋದ್ರಲ್ಲಿ ಈ ಒಂದು ವಿಡಿಯೋದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ, ತುಂಬಾ ಬೋಲ್ಡ್ ಆಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ನೋಡ್ಬೇಕು, ಈ ಒಂದು ಮಹಿಳಾ ನಿರ್ದೇಶಕಿಯ ಒಂದು ನಿರ್ದೇಶನದಲ್ಲಿ ಫಸ್ಟ್ ಟೈಮ್ ಯಶ್ ಅವರು ಏನು ಆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಗಿದು ಮೋಹನ್ ದಾಸ್ ಅವರು ಯಾವಾಗ ಹೀರೋಯಿನ್ಸ್ ಗಳನ್ನ ಅಂದ್ರೆ ಮಹಿಳೆಯನ್ನ ತುಂಬಾ ಪವರ್ಫುಲ್ ಆಗಿ ತೋರಿಸಿರುವಂತಹ ಲೇಡಿ. ಸೊ ಈ ಒಂದು ಸಿನಿಮಾದ ಈ ಒಂದು ಟ್ರೈಲರ್ ಏನಿದೆ ಈಗಾಗಲೇ ತುಂಬಾ ಸಖತ್ ಸೌಂಡ್ ಮಾಡ್ತಾ ಇದೆ. ಟಾಕ್ಸಿಕ್ ಯಾವ ರೀತಿ ಸಿನಿಮಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಕ್, ಇದೇ ರೀತಿ ಸಿನಿಮಾ ಅಂತ ಹೇಳಕ್ಕೂ ಆಗ್ತಾ ಇಲ್ಲ. ಆ ರೀತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದೊಂದು ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತೇವೆ. ಅಂದ್ರೆ ಒಂಥರ ಊಹಿಸ್ಲಿಕ್ಕೆ ಆಗ್ತಿಲ್ಲ ಯಾವ ರೀತಿ ಸಿನಿಮಾ ಅಂತ. ಸೊ ಈ ಒಂದು ಸಿನಿಮಾ ಇನ್ನೇನು 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಈಗಾಗಲೇ ಬಂದಿರುವಂತಹ ಒಂದು ಟ್ರೈಲರ್ ಅಲ್ಲಿ ಯಶ್ ಅವರ ಲುಕ್ ಆಗಿರ್ಬೋದು, ಅವರ ಒಂದು ಡೈಲಾಗ್ ಸ್ವ್ಯಾಗ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಒಂದು ರೀತಿಗೆ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ. ಸೊ ಎಲ್ರು ಇವಾಗ ಸದ್ಯಕ್ಕೆ ಯಶ್ ಅವರ ಎಸ್ಪೆಷಲಿ ಯಶ್ ಅವರ ಫ್ಯಾನ್ಸ್ ಕಾಯ್ತಾ ಇರೋದು ಆಗಸ್ಟ್ 26ಕ್ಕೆ ಇನ್ಯಾವ ರೀತಿಯ ಅಪ್ಡೇಟ್ಸ್ ಬರುತ್ತೆ ಅನ್ನೋದು ಕೂಡ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜಸ್ಟ್ ಸಿನಿಮಾ ಇನ್ನೇನು ಹತ್ರ ಬರ್ತಿರ್ಬೇಕಾದ್ರೆ ಬಹಳಷ್ಟು ಅಪ್ಡೇಟ್ಸ್ ಗಳು ನಮ್ಗೆ ಸಿಗ್ತಾ ಹೋಗ್ತವೆ. ಇನ್ನು ಯಾವ ರೀತಿ ಅಪ್ಡೇಟ್ಸ್ ಬರಬಹುದು ಅನ್ನೋ ಒಂದು ಕುತೂಹಲ ಕೂಡ ಎಲ್ರಿಗೂ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.